ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟಿ ಕೋಳಿ ಬಿರಿಯಾನಿ ಮಾಡೋಣ. ನಾಟಿ ಸ್ಟೈಲು ಬಿರಿಯಾನಿ ಏನಾದ ಅನ್ಕೋಬೋದು. ನಾಟಿ ಸ್ಟೈಲ್ ಬಿರಿಯಾನಿ ಹಾಗೂ ದೊಣ್ಣೆ ಬಿರಿಯಾನಿ ಏನಾದ ಅನ್ಕೋಬೋದು. ಇವತ್ತು ಮಾಡಬೇಕು ಅನ್ನಿಸ್ತು. ಮಾಮೂಲಿ ನಾರ್ಮಲ್ ಬಿರಿಯಾನಿ ಪಲಾವ್ ಎಲ್ಲ ತಿಂದು ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಚೆನ್ನಾಗಿ ಬಂದಿತ್ತು. ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ, 1 ರಿಂದ 1.5 kg ಚಿಕನ್ ನಾಟಿ ಕೋಳಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ 3 ರಿಂದ 4 ಕೂಗಿಸ್ಕೊಂಡಿದ್ದೀವಿ. ನಾಟಿ ಕೋಳಿ ಹಂಗೆ ಡೈರೆಕ್ಟ್ ಹಾಕಿದ್ರೆ ಬೇಯಲ್ಲ, ಹಂಗೆ ಕೂಗಿಸ್ಕೊತೀವಿ. ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಪುದೀನ, ಪಾಲಕು, ಕೊತ್ತಂಬರಿ ಫ್ರೈ ಮಾಡ್ಕೊಳ್ಳೋಕ್ಕೆ ಮೀಡಿಯಮ್ ಸೈಜ್ 2 ಗಡ್ಡೆ ಬೆಳ್ಳುಳ್ಳಿ, ಒಂದು 12 ರಿಂದ ನಿಮ್ಮ ಖಾರಕ್ಕೆ ಎಷ್ಟು ತಕ್ಕಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಏನು ಖಾರ ಇರಲ್ಲ ನೋಡ್ಕೊಳ್ಳಿ. ಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಕಾಯಿ ಆದಷ್ಟು ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಕಾಯಿ, ಬೆಳ್ಳುಳ್ಳಿ 2 ಗಡ್ಡೆ, ಶುಂಠಿ 1.5 ಇಂಚಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮೊಟೊ 3 ತೊಗೊಂಡಿದ್ದೀನಿ. ಮೊಸರು ಅಷ್ಟೇ, ಟೊಮೊಟೊ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1.5 kg ಚಿಕನ್ನು 1 kg ಅಕ್ಕಿಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ನಿಂಬೆಹಣ್ಣು, ಮೊಸರು, ಟೊಮೊಟೊ ಮೊಸರು ನೋಡಿಕೊಂಡು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಹುಳಿ, ಕೆಲವ್ರು ಹುಳಿ ಕಮ್ಮಿ ತಿಂತಾರೆ, ಸ್ವಲ್ಪ ಚೆನ್ನಾಗಿ ತಿಂತಾರೆ ನೋಡ್ಕೊಳ್ಳಿ. ಕಮ್ಮಿ ತಿನ್ನೋರು ಅರ್ಧ ಹಾಕ್ಕೊಳ್ಳಿ, ಅರ್ಧ ಹೋಳು ಇಲ್ಲ 1 ಫುಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಫಾರಮ್ ಟೊಮೊಟೊ ಯೂಸ್ ಮಾಡಿದ್ದೀನಿ, ಹಂಗಾಗಿ 1 ಹಾಕೋಣ ಅಂತ. ಈಗ ಬಂದಿದೆ. ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಾಗಿ ನೋಡ್ಕೊಂಡು ಹಾಕ್ಕೊಡಿ. ಎರಡು ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ನೋಡಿ 1 ರಿಂದ 1.5 ಇಂಚಿ ಶುಂಠಿ, ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕೋಣ. 4 ಲವಂಗ, 1 ಸುಮ್ಮನೆ 2 ಪೀಸ್ ಚಕ್ಕೆ. ಟೊಮಾಟೊ ಸ್ವಲ್ಪ ಹಾಕ್ತಾ ಇದ್ದೀನಿ. ಮೆಂತ್ಯ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು, ಪುದೀನ ಹಾಕ್ತಾ ಇದ್ದೀನಿ. ಇಡೀ ಮೆಂತ್ಯ, ಅರ್ಧ ಇಡೀ ಪುದೀನ, 1 ಹಿಡಿಯಷ್ಟು ಪಾಲಕು, 1 ಹಿಡಿಯಷ್ಟು ಫ್ರೈ ಆಗಿದೆ. ಈಗ ಒಂದು ತಟ್ಟೆಯಲ್ಲಿ ಆರಕ್ಕೆ ಬಿಡೋಣ. ಈಗ ಆರೈತೆ, ಮಸಾಲೆ ಸ್ವಲ್ಪ ರುಬ್ಕೊಳ್ಳೋಣ. ನಾನು ಚಿಕ್ಕ ಜಾರ್ಗೆ 2 ಸತಿ ಹಾಕ್ಕೊತೀನಿ. ಒಂದು ಧನಿಯಾ ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಅದಿದೆ. 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಗಿದೆ. ಈಗ ಪಲಾವ್ ಸಾಮಾನು ಹಾಕೋಣ. 3 ಏಲಕ್ಕಿ ಹಾಕ್ತಾ ಇದ್ದೀನಿ. ಈರುಳ್ಳಿ ದಪ್ಪ ಸೈಜ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದು ಚಿಕನ್ ಹಾಕ್ತಾ ಇದ್ದೀನಿ. ನಿಮ್ಗೆ ಹಂಗೆ ಡೈರೆಕ್ಟಾಗಿ ಮಾಡಿದ್ರೆ ಒಂದು ಸ್ವಲ್ಪ ಬೇಯಲ್ಲ, ಅದಕ್ಕೆ ಕೂಗಿಸ್ಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿದ್ದೀನಿ. ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೈಜು ಇಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮೊಸರಲ್ಲಿ 1-2 ನಿಮಿಷ ಬೇಯಕ್ಕೆ ಬಿಡೋಣ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 kg ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋಣ.
1 2 ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಾನು ಯಾವತ್ತೂ ಅಷ್ಟೇ ನಿಂಬೆಹಣ್ಣು ಮೇಲೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ತೀನಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಅದೇ ಹೊಸ ಅಕ್ಕಿ ಹಳೆ ಅಕ್ಕಿ, ನಮ್ಗೆ ಸ್ವಲ್ಪ ಹಳೆ ಅಕ್ಕಿ, ಹಂಗಾಗಿ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ, ಒಂದೊಂದು ಕುಕ್ಕರ್ ಕೂಗುತ್ತೆ, ಒಂದೊಂದು ಕುಕ್ಕರ್ ಕೂಗಲ್ಲ. ನೋಡಿಕೊಂಡು ಒಂದು 15ರಿಂದ 20 ನಿಮಿಷದ್ರ ಒಳಗಡೆ ಆಫ್ ಮಾಡ್ಕೊಳ್ಳಿ. ಇವಾಗ ನಾಟಿ ಕೋಳಿ ಬಿರಿಯಾನಿ ಕೂಡ ರೆಡಿಯಾಗಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.